ದೇಶದಲ್ಲಿ 16ನೇ ಜನಗಣತಿ ಕೇಂದ್ರದಿಂದ ಅಧಿಸೂಚನೆ ಹೊರಡಿಸಲಾಗಿದೆ. ಅದು 2021ರಲ್ಲಿ ಆಗಬೇಕಾಗಿತ್ತು. ಜನಗಣತಿ ಜೊತೆಗೆ ಮೊದಲ ಬಾರಿಗೆ ಜಾತಿ ಗಣತಿಯನ್ನ ಮಾಡ್ತಾ ಇರೋದು. ಮಾರ್ಚ್ 1, 2027ರಿಂದ ಗಣತಿ ಕಾರ್ಯಾರಂಭವಾಗುತ್ತೆ. 2 ಹಂತಗಳಲ್ಲಿ ನಡೆಯಲಿರುವಂತಹ ಜನಗಣತಿ. ಇದಕ್ಕೋಸ್ಕರ 34 ಲಕ್ಷ ಸಿಬ್ಬಂದಿಯನ್ನ ಜಾತಿ ಹಾಗೂ ಜನಗಣತಿಗೆ ನೇಮಕ ಮಾಡ್ತಾರೆ, ನಿಯೋಜನೆಯನ್ನ ಮಾಡ್ತಾರೆ. 16ನೇ ಜನಗಣತಿ ಕೇಂದ್ರದಿಂದ ಅಧಿಸೂಚನೆ ಕೂಡ ಹೊರಡಿಸಲಾಗಿದೆ. ಅದು 2026 ಅನ್ಕೊಳ್ತಾ ಇದ್ವಿ, ಆದರೆ ಅದನ್ನ 2027ರಿಂದ ಗಣತಿ ಆರಂಭವನ್ನ ಮಾಡ್ತಾರಂತೆ. ಮಾರ್ಚ್ 1ನೇ ತಾರೀಕು 2027ರಿಂದ ಜನಗಣತಿ ಜೊತೆಗೆ ಜಾತಿ ಗಣತಿ ಕೂಡ ಮಾಡ್ತಾರೆ. 2 ಹಂತಗಳಲ್ಲಿ ನಡೆಯಲಿದೆ ಅಂತೆ. 34 ಲಕ್ಷ ಸಿಬ್ಬಂದಿ ಇದಕ್ಕೆ ನಿಯೋಜನೆಯನ್ನ ಮಾಡ್ತಾರೆ, ಜಾತಿ ಹಾಗೂ ಜನಗಣತಿಯ ವಿಚಾರದಲ್ಲಿ. ಸೊ 16ನೇ ಜನಗಣತಿ ಇದಾಗುತ್ತೆ. ಕೊರೋನಾ ಬಂದಿದ್ರಿಂದ ಇದು ಸ್ವಲ್ಪ ತಡವಾಯಿತು. ಹಾಗೆ ನೋಡಿದ್ರೆ ಪ್ರತಿ 10-11 ವರ್ಷಗಳಿಗೆ ಗಣತಿ ನಡೆಯುತ್ತೆ, ಜನಗಣತಿ. ಸೊ ಈಗ ಅದು 2020-21ರಲ್ಲಿ ಆಗಬೇಕಾಗಿದ್ದು. ಸೊ ಕೊರೋನಾ ಬಂದಿದ್ರಿಂದ ಅದನ್ನು ಮುಂದೂಡಿಕೆ ಮಾಡ್ತಾ ಬಂದಿದ್ರು. ಈಗ ಅದನ್ನ ಫೈನಲಿ ಮಾಡಕ್ಕೆ ಮುಂದಾಗಿದ್ದಾರೆ. ಅದು 2027 ಮಾರ್ಚ್ 1ರಿಂದ ಆರಂಭವಾಗುತ್ತೆ. ಅದಕ್ಕೋಸ್ಕರ 34 ಲಕ್ಷ ಸಿಬ್ಬಂದಿಯನ್ನ ನಿಯೋಜನೆಯನ್ನ ಮಾಡ್ತಾರೆ. ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಕೂಡ ಈ ಬಾರಿ ಮಾಡಲಿದ್ದಾರೆ.